ನಮಸ್ಕಾರ ಸ್ನೇಹಿತರೆ. ಮಮತಾ ಬ್ಯಾನರ್ಜಿ ಅವರು 2021ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆ ಮತ್ತು 2023ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆ, ಈ ಎರಡೂ ಚುನಾವಣೆ ಸಂದರ್ಭದಲ್ಲಿ ಒಂದು ಸಣ್ಣದೊಂದು ಡ್ರಾಮಾವನ್ನ ಮಾಡಿದ್ರು. ಈ ಡ್ರಾಮಾದಿಂದಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಬಹಳಷ್ಟು ವೋಟ್ಗಳು ಬಂತು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಕೆಲವೊಂದು ಕ್ಷೇತ್ರಗಳಲ್ಲಿ ಗೆಲ್ಲಿಕ್ಕೂ ಕೂಡ ಇದು ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ರೀತಿಯಾದ ಅನುಕಂಪವನ್ನ ಸೃಷ್ಟಿ ಮಾಡ್ತು. ಅದರಿಂದಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಕ್ಲಿಯರ್ ಮೆಜಾರಿಟಿ ಸಿಗ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಕೂಡ ಮಮತಾ ಬ್ಯಾನರ್ಜಿ ಅವರು ಏನಾದ್ರೂ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಬಹುದು ಅಂತ ನಾವೆಲ್ಲರೂ ಕಾಯ್ತಾ ಇದ್ವಿ. ನಿಮ್ಗೆ ಗೊತ್ತಿದ್ದಾಗೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಈ ಬಾರಿ ಕೂಡ ಮಮತಾ ಬ್ಯಾನರ್ಜಿ ಅವರು ಏನಾದ್ರೂ ಒಂದು ಟ್ರಿಕ್ ಮಾಡ್ತಾರೆ ಅಂತೇಳಿ. ಕೊನೆಗೂ ಮಮತಾ ಬ್ಯಾನರ್ಜಿ ಅವರಿಗೆ ಬಿಜೆಪಿಯ ವಿರುದ್ಧವಾಗಿ ಚಲಾಯಿಸಲಿಕ್ಕೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ ಅಂತ ಹೇಳ್ಬಹುದು. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಸಿಕ್ಕಿರುವಂತಹ ಬ್ರಹ್ಮಾಸ್ತ್ರ ಏನು, ಇದರಿಂದ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಆಗ್ಬಹುದು, ಹಾಗೇನೆ ಇದರಿಂದಾಗಿ ಬಿಜೆಪಿ ಹಿನ್ನಡೆ ಆಗ್ಬಹುದಾ, ಈ ಎಲ್ಲ ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಐತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, 2021ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಬಹಳ ಕ್ಲಿಯರ್ ಆಗಿ ತಿಳ್ಕೊಂಡಿತ್ತು, ಈ ಬಾರಿಯ ಚುನಾವಣೆಯಲ್ಲಿ ನಾವು ಗೆಲ್ತೇವೆ, ಆಡಳಿತದ ಚುಕ್ಕಾಣಿಯನ್ನ ಹಿಡಿತೇವೆ ಅಂತಕೊಂಡು. ಆದ್ರೆ ಬಿಜೆಪಿ ಅಲ್ಲಿ ಸೋಲ್ತು. ಆದ್ರೆ ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಖಂಡಿತವಾಗಿ ಸೋಲ್ತಾರೆ, ಬಿಜೆಪಿ ಇಲ್ಲಿ ಅಧಿಕಾರಕ್ಕೆ ಏರ್ತದೆ, ಈ ರೀತಿಯಾದಂತಹ ವಾತಾವರಣವಿತ್ತು. ಆದ್ರೆ ಮಮತಾ ಬ್ಯಾನರ್ಜಿ ಇದೆಲ್ಲದೂ ಉಲ್ಟಾ ಆಗುವ ರೀತಿಯಲ್ಲಿ ನೋಡ್ಕೊಂಡ್ರು. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ಪ್ರಶಾಂತ್ ಕಿಶೋರ್, ಈ ಐಪ್ಯಾಕ್ ಸಂಸ್ಥೆ ಇದೆಯಲ್ಲ ಅದರ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರು ಇಲೆಕ್ಷನ್ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು. ಪ್ರಶಾಂತ್ ಕಿಶೋರ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ. ಪ್ರಶಾಂತ್ ಕಿಶೋರ್ ಆ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಅಂದ್ರೆ ಸಂಪೂರ್ಣವಾದಂತಹ ಪ್ಲಾನ್ ನ ಪ್ರಶಾಂತ್ ಕಿಶೋರ್ ಅವರೇ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಒಂದು ಇಂಟರ್ವ್ಯೂ ಅರ್ನಾಬ್ ಜೊತೆಗೆ ನೋಡಿದ್ದೆ ನಾನು. ಆ ಸಂದರ್ಶನದಲ್ಲಿ ಪ್ರಶಾಂತ್ ಕಿಶೋರ್ ಅತ್ಯಂತ ಆತ್ಮವಿಶ್ವಾಸದಿಂದ ಅರ್ನಾಬ್ ಗೋಸ್ವಾಮಿ ಒಂದು ಮಾತನ್ನ ಹೇಳಿದ್ರು, ಈ ಬಾರಿಯ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರು 200 ಸ್ಥಾನಕ್ಕೂ ಜಾಸ್ತಿ ಸ್ಥಾನಗಳನ್ನ ಗಳಿಸ್ತಾರೆ, ಬಿಜೆಪಿ 70ರಿಂದ 80 ಸ್ಥಾನಗಳಲ್ಲಿ ಮಾತ್ರ ಜಯ ಗಳಿಸ್ತದೆ, ಈ ರೀತಿಯಾಗಿ ಹೇಳಿದ್ರು. ಒಂದ್ ವೇಳೆ ನಾನು ಹೇಳಿದ್ದೇನಾದ್ರೂ ತಪ್ಪಾದ್ರೆ ನಾನು ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಇಲೆಕ್ಷನ್ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡೋದಿಲ್ಲ, ಈ ರೀತಿಯಾಗಿ ಚಾಲೆಂಜ್ ಮಾಡಿದ್ರು. ಕೊನೆಗೂ ಪ್ರಶಾಂತ್ ಕಿಶೋರ್ ಏನ್ ಹೇಳಿದ್ರು ಅದು ನಡೆದು ಹೋಯ್ತು. ಅಂದ್ರೆ ಮಮತಾ ಬ್ಯಾನರ್ಜಿ ಅವರು 200ರ ಗಡಿಯನ್ನ ದಾಟಿ ಬಿಟ್ರು. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ವಾತಾವರಣ ವಿರುದ್ಧವಾಗಿದ್ರು ಕೂಡ ಮಮತಾ ಬ್ಯಾನರ್ಜಿ ಅವರು ಗೆಲ್ಲಿಕ್ಕೆ ಕಾರಣ ಏನು? ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಒಂದು ಟ್ರಿಕ್ ಅನ್ನ ಯೂಸ್ ಮಾಡಿದ್ರು. ನಿಮ್ಗೆ ಗೊತ್ತಿರಬಹುದು, ಯಾವುದೋ ಒಂದು ಟಿಎಂಸಿ ಪಕ್ಷಕ್ಕೆ ಸಂಬಂಧಪಟ್ಟಂತ ಒಂದು ಸಭೆ ನಡೀತಾ ಇತ್ತು. ಆ ಸಭೆಯಲ್ಲಿ ಇದ್ದಕ್ಕಿದ್ದಾಗೆ ನೂಕುನುಗ್ಗಲು ಉಂಟಾಯ್ತು. ಆ ನೂಕುನುಗ್ಗಲಿನಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೆಳಗಡೆ ಬಿದ್ದುಬಿಟ್ರು. ಬಿದ್ದಾಗ ಅವರ ಕಾಲು ಫ್ರಾಕ್ಚರ್ ಆಯ್ತು. ಕೊನೆಗೆ ಅವರು ಆಸ್ಪತ್ರೆಗೆ ಹೋದ್ರು. ಆಸ್ಪತ್ರೆಯಿಂದ ಹೊರಗಡೆ ಬರುವಾಗ ಒಂದು ಬ್ಯಾಂಡೇಜ್ ಅನ್ನ ಹಾಕೊಂಡು ವೀಲ್ ಚೇರ್ ನಲ್ಲಿ ಹೊರಗಡೆ ಬಂದ್ರು. ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ, ಇಡೀ ಚುನಾವಣೆ ಮುಗಿಯುವವರೆಗೂ ಕೂಡ, ಮೋಸ್ಟ್ಲಿ ಕಳೆದ ಚುನಾವಣೆ 4 ಹಂತದಲ್ಲ ಅಥವಾ 5 ಹಂತದಲ್ಲೂ ನಡೆದಿತ್ತು. ಈ ಚುನಾವಣೆ ಮುಗಿಯುವವರೆಗೂ ಕೂಡ ಮಮತಾ ಬ್ಯಾನರ್ಜಿ ಅವರು ವೀಲ್ ಚೇರ್ ನಲ್ಲೇ ಎಲ್ಲಾ ಕಡೆ ಓಡಾಡ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಅವರು ವೀಲ್ ಚೇರ್ ನಲ್ಲೇ ಕೂತ್ಕೊಂಡು ಬೃಹತ್ ರ್ಯಾಲಿಗಳನ್ನು ಕೂಡ ನಡೆಸ್ತಾ ಇದ್ರು, ರೋಡ್ ಶೋ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಮಮತಾ ಬ್ಯಾನರ್ಜಿ ಅವರ ಬಗ್ಗೆ ಬಹಳ ಅನುಕಂಪವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ನೋಡಿ, ಕಾಲು ಮುರ್ಕೊಂಡಿದ್ರು ಕೂಡ ಮಮತಾ ಬ್ಯಾನರ್ಜಿ ಅವರು ಬಂಗಾಳದ ಜನತೆಗಾಗಿ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಸೆಣಸ್ತಾ ಇದ್ದಾರೆ, ಇವರಂತ ನಾಯಕಿ ಇನ್ನೊಬ್ರಿಲ್ಲ, ಈ ರೀತಿಯಾಗಿ ಯೋಚನೆ ಮಾಡ್ಲಿ ಶುರು ಮಾಡಿದ್ರು. ಅದರ ಲಾಭ ಕೂಡ ಮಮತಾ ಬ್ಯಾನರ್ಜಿ ಅವರು ಸಿಕ್ತು. ಚುನಾವಣೆ ಮುಗಿಯುವವರೆಗೂ ಕೂಡ ಮಮತಾ ಬ್ಯಾನರ್ಜಿ ಅವರು ಈ ಬ್ಯಾಂಡೇಜ್ ಅನ್ನ ಬಿಚ್ಚೇ ಇರಲಿಲ್ಲ. ಚುನಾವಣೆ ಮುಗಿದ ನೆಕ್ಸ್ಟ್ ಡೇನೆ ಮಮತಾ ಬ್ಯಾನರ್ಜಿ ಅವರು ಬ್ಯಾಂಡೇಜ್ ಅನ್ನ ಬಿಚ್ಚಿ ಬಿಸಾಡಿದ್ರು. ಯಾವುದೇ ಊರುಗೋಲಿನ ಆಧಾರ ಇಲ್ಲದೇನೆ ಆರಾಮಾಗಿ ಓಡಾಡ್ಲಿ ಶುರು ಮಾಡಿದ್ರು. ಆಗ ಎಲ್ಲರೂ ಮಾತಾಡ್ಕೊಳ್ಳಿ ಶುರು ಮಾಡಿದ್ರು, ಇದು ಮಮತಾ ಬ್ಯಾನರ್ಜಿ ಅವರು ಮಾಡಿರುವಂತಹ ಬಹುದೊಡ್ಡ ನಾಟಕ ಅಂತೇಳಿ. ಆ ನಾಟಕ ಮಾತ್ರ ತುಂಬಾ ಫಸ್ಟ್ ಕ್ಲಾಸ್ ಆಗಿ ಕೆಲಸ ಮಾಡ್ತು. ಮಮತಾ ಬ್ಯಾನರ್ಜಿ ಅವರು ಲ್ಯಾಂಡ್ ಸ್ಲೈಡ್ ವಿಕ್ಟರಿ ತಗೊಂಡ್ರು. ಇದು 2021ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದಂತಹ ನಾಟಕ. ಅದಾದ್ಮೇಲೆ 2023ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಅವರದ್ದು ಒಂದು ಫೋಟೋ ಎಲ್ಲ ಕಡೆ ಹರಿದಾಡ್ಲಿಕ್ಕೆ ಶುರುವಾಯ್ತು. ಅವರ ಹಣೆ ಇದೆಯಲ್ಲ, ಹಣೆಯಿಂದ ರಕ್ತ ಇಳಿತಾ ಇರುವಂತಹ ಒಂದು ಫೋಟೋ. ಅವ್ರ ಮನೆಯಲ್ಲಿ ಕಾಲ್ಜಾರಿ ಬಿದ್ರಂತೆ. ಬೀಳ್ತಾ ಇರೋ ಸಂದರ್ಭದಲ್ಲಿ ಎದುರುಗಡೆ ಇರುವಂತಹ ಟೇಬಲ್ ನ ಕಾರ್ನರ್ ಅವರ ಹಣೆಗೆ ತಾಕ್ತು. ಹಾಗಾಗಿ ಹಣೆಯಿಂದ ರಕ್ತ ಬರ್ಲಿಕ್ಕೆ ಶುರುವಾಯ್ತು. ಹಾಗಾಗಿ ಅವ್ರನ್ನ ಆಸ್ಪತ್ರೆ ಶಿಫ್ಟ್ ಮಾಡಲಾಗಿದೆ. ಈ ರೀತಿಯಾದಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ಲಿಕ್ಕೆ ಶುರುವಾಯ್ತು. ಕೊನೆಗೆ ಮಮತಾ ಬ್ಯಾನರ್ಜಿ ಅವರು ಒಂದು ಬ್ಯಾಂಡೇಜ್ ಹಾಕೊಂಡು ಹೊರಗಡೆ ಬಂದ್ರು. ಆದ್ರೆ ಚುನಾವಣೆ ಮುಗಿಯುವವರೆಗೂ ಕೂಡ ಮಮತಾ ಬ್ಯಾನರ್ಜಿ ಅವರ ಈ ಒಂದು ಫೋಟೋ, ಅಂದ್ರೆ ಹಣೆಯಿಂದ ರಕ್ತ ಇಳಿತಾ ಇರುವಂತಹ ಒಂದು ಫೋಟೋ ಏನಿದೆ ಅದು ಎಲ್ಲೆಡೆ ಹರಿದಾಡ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇತ್ತು. ಆ ಮೂಲಕ ಮಮತಾ ಬ್ಯಾನರ್ಜಿ ಅವರು ಒಂದಿಷ್ಟು ಸಿಂಪತಿಯನ್ನ ಗಿಟ್ಟಿಸ್ಕೊಂಡ್ರು. ಕೊನೆಗೂ ಲೋಕಸಭಾ ಚುನಾವಣೆಯಲ್ಲಿ ಕಮಾಲನ್ನೇ ಮಾಡ್ಬಿಟ್ರು. ಹಾಗೇನೆ ಈ ಬಾರಿಯ ಚುನಾವಣೆಯಲ್ಲಿ ಕೂಡ ಮಮತಾ ಬ್ಯಾನರ್ಜಿ ಅವರು ಏನಾದ್ರೂ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಬಹುದು ಅಂತ ನಾನು ಕೂಡ ವೇಟ್ ಮಾಡ್ತಾ ಇದ್ದೆ. ಕೊನೆಗೆ ಒಂದು ಸುದ್ದಿ ಈಗ ಪಶ್ಚಿಮ ಬಂಗಾಳದಿಂದ ಬರ್ತಾ ಇದೆ.
ಈ ಸುದ್ದಿಯಿಂದಾಗಿ ಈಗ ಮಮತಾ ಬ್ಯಾನರ್ಜಿ ಅವರಿಗೆ ಮೇಲುಗೈ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಂತಹ ಸುದ್ದಿ ಏನ್ ಬರ್ತಾ ಇದೆ ಪಶ್ಚಿಮ ಬಂಗಾಳದಿಂದ? ಬೇರೇನೂ ಅಲ್ಲ, ಒಂದು ವಿಡಿಯೋ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಈ ವಿಡಿಯೋ ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ಅವರ ಪಕ್ಷದಿಂದ ಉಚ್ಚಾಟಿತ ಈ ವಿಡಿಯೋ ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷದಿಂದ ಉಚ್ಚಾಟಿತನಾಗಿರುವಂತಹ ನಾಯಕ ಹುಮಾಯೂನ್ ಕಬೀರ್ಗೆ ಸಂಬಂಧಪಟ್ಟಂತದ್ದು. ನಿಮ್ಗೆ ಗೊತ್ತಿದೆ, ಹುಮಾಯೂನ್ ಕಬೀರ್ ತನ್ನದೇ ಆದಂತಹ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾನೆ. ಹಾಗೇನೆ ಅಸಾದುದ್ದೀನ್ ಓವೈಸಿ ಜೊತೆಗೆ ಆತ ಚುನಾವಣೆ ಸಂದರ್ಭದಲ್ಲಿ ಹೊಂದಾಣಿಕೆಯನ್ನು ಕೂಡ ಮಾಡ್ಕೊಳ್ತೇನೆ ಅಂತ ಹೇಳಿದ್ದಾನೆ. ಆಲ್ಮೋಸ್ಟ್ ಹೊಂದಾಣಿಕೆ ಕೂಡ ಆಗಿತ್ತು. ಇವರಿಬ್ಬರ ಹೊಂದಾಣಿಕೆಯಿಂದಾಗಿ ಈ ಬಾರಿ ಪಶ್ಚಿಮ ಬಂಗಾಳ ಚುನಾವಣೆ ಸಂದರ್ಭದಲ್ಲಿ ಈ ಮುಸ್ಲಿಂ ಬಾಹುಳ್ಯ ಎಲ್ಲೆಲ್ಲ ಇದೆಯೋ ಅಂದ್ರೆ ಮುರ್ಷಿದಾಬಾದ್ ಅಥವಾ ಮಾಲ್ಡಾ ಇಂತಹ ಕ್ಷೇತ್ರಗಳಲ್ಲಿ ಖಂಡಿತವಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ದೊಡ್ಡ ಪೆಟ್ಟು ಬೀಳುವಂತ ಸಾಧ್ಯತೆ ಇದೆ. ಮುಸಲ್ಮಾನರ ಮತ ಸಂಪೂರ್ಣವಾಗಿ ಈತ ಸೆಳೆದುಕೊಳ್ಳುವಂತ ಸಾಧ್ಯತೆ ಇದೆ. ಈ ರೀತಿಯಾದಂತ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ನಾನು ನಿಮ್ಗೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದ ಚುನಾವಣೆ ಅಂತ ಹೇಳಿದ್ರೆ ಒಂದು ತಿಳ್ಕೊಂಡಿರಿ, ಇಲ್ಲಿ ಚುನಾವಣೆ ನಡೆಯೋದಕ್ಕಿಂತಲೂ ಮೊದಲೇನೆ ಮಮತಾ ಬ್ಯಾನರ್ಜಿ ಅವರು 100 ಕ್ಷೇತ್ರಗಳಲ್ಲಿ ಜಯವನ್ನು ಗಳಿಸಿರ್ತಾರೆ. ಅಂದ್ರೆ ಚುನಾವಣೆ ಆಗ್ಬೇಕಂತ ತಿಳ್ಕೊಂಡು ಏನಿಲ್ಲ, ಚುನಾವಣೆಗಿಂತಲೂ ಮೊದಲೇ ಮಮತಾ ಬ್ಯಾನರ್ಜಿ ಅವರು 100 ಕ್ಷೇತ್ರಗಳಲ್ಲಿ ಗೆದ್ದಾಗೋಗಿರ್ತದೆ. ಅವ್ರೇನಿದ್ರು ಕೂಡ ಉಳಿದಂತಹ 48 ಕ್ಷೇತ್ರಗಳಲ್ಲಿ ಗೆಲ್ಲಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿ ಬರ್ತದೆ. ಅಂದ್ರೆ ನಾನು ಹೇಳ್ತಾ ಇರೋದು, ಈ 100 ಕ್ಷೇತ್ರಗಳನ್ನ ಅವರಿಗೆ ಖಂಡಿತವಾಗಿ ಎಲ್ಲಿ ಗೆಲ್ತಾರೋ ಅದೆಲ್ಲದೂ ಕೂಡ ಮುಸ್ಲಿಂ ಬಾವಳಿ ಇರುವಂತಹ ಕ್ಷೇತ್ರಗಳು. ಇಲ್ಲಿ ಮಮತಾ ಬ್ಯಾನರ್ಜಿ ಅವ್ರನ್ನ ಬಿಟ್ರೆ ಅವ್ರಿಗೆ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಅಂದ್ರೆ ಸಾಮಾನ್ಯವಾಗಿ ಇಲ್ಲಿಯ ಮತದಾರರು, ಅದರಲ್ಲಿ ಮುಸಲ್ಮಾನರು ಟಿಎಂಸಿಗೆ ವೋಟ್ ಹಾಕ್ತಾರೆ ಹೊರತು ಕಾಂಗ್ರೆಸ್ ಅಥವಾ ಕಮ್ಯುನಿಸ್ಟ್ ಪಕ್ಷದವರಿಗೆ ವೋಟ್ ಹಾಕೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಒಂದ್ ವೇಳೆ ನಾವು ಬೇರೆ ಪಕ್ಷದವ್ರಿಗೆ ವೋಟ್ ಹಾಕಿದ್ರೆ ಅದರಿಂದ ಬಿಜೆಪಿ ಗೇನ್ ಮಾಡ್ಕೊಳ್ತದೆ, ಬಿಜೆಪಿ ಗೆಲ್ಲುವಂತ ಸಾಧ್ಯತೆ ಇದೆ. ಆದ್ರಿಂದಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಟಿಎಂಸಿ ಜೊತೆಗೆ ನಿಲ್ಬೇಕು ಅಂತ ಹೇಳ್ಕೊಂಡು ನಿರ್ಧಾರ ಮಾಡ್ಕೊಂಡು ಅವರು ಟಿಎಂಸಿಗೆ ವೋಟ್ ಹಾಕ್ತಾರೆ. ಹಾಗಾಗಿ ಚುನಾವಣೆ ಅನೌನ್ಸ್ ಆದ ತಕ್ಷಣ ಮಮತಾ ಬ್ಯಾನರ್ಜಿ ಅವರ ಅಕೌಂಟಿಗೆ 100 ಕ್ಷೇತ್ರಗಳು ಬಂದು ಬಿಡ್ತದೆ. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಈ 100 ಕ್ಷೇತ್ರಗಳಲ್ಲಿ ಸ್ವಲ್ಪ ಮಮತಾ ಬ್ಯಾನರ್ಜಿ ಅವರಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇತ್ತು. ಕಾರಣ ಏನು ಅಂತ ಹೇಳಿದ್ರೆ, ತಮ್ಮದೇ ಸಮುದಾಯದ ಹುಮಾಯೂನ್ ಕಬೀರ್ ಒಂದು ಮಸೀದಿಯನ್ನ ಬೇರೆ ಕಟ್ಟಿಸ್ತಾ ಇದ್ದಾನೆ, ಹಾಗೇನೆ ಚುನಾವಣೆ ಕೂಡ ನಿಂತಿದ್ದಾನೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಈತನನ್ನ ಮಮತಾ ಬ್ಯಾನರ್ಜಿ ತನ್ನ ಪಕ್ಷದಿಂದ ಹೊರ ಹಾಕಿದ್ದಾರೆ. ಹಾಗಾಗಿ ನಮ್ಗೆ ಇಲ್ಲಿ ಅವಮಾನ ಆಗಿದೆ. ಆದ್ರಿಂದಾಗಿ ನಾವು ಯಾವುದೇ ಕಾರಣಕ್ಕೆ ನಮ್ಮ ಸಮುದಾಯದ ನಾಯಕನಾದಂತಹ ಹುಮಾಯೂನ್ ಕಬೀರ್ನ ಕೈ ಬಿಡಬಾರ್ದು, ಆತನಿಗೆ ಸಪೋರ್ಟ್ ಮಾಡಬೇಕು. ಈ ರೀತಿಯಾಗಿ ಒಂದಿಷ್ಟು ಜನ ಯೋಚಿಸುತ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಈಗ ಮಮತಾ ಬ್ಯಾನರ್ಜಿ ಅವರು ಈ ಮುಸಲ್ಮಾನ ಪಂಗಡವನ್ನೇ ಗುರಿಯಾಗಿ ಇಟ್ಕೊಂಡು ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋ ಹುಮಾಯೂನ್ ಕಬೀರ್ಗೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ ಈ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಈ ವಿಡಿಯೋ ಹೆಚ್ಚು ಕಡಿಮೆ 19-20 ನಿಮಿಷ ಇರುವಂತಹ ವಿಡಿಯೋ. ಈ ವಿಡಿಯೋದಲ್ಲಿ ಹುಮಾಯೂನ್ ಕಬೀರ್ ಕೆಲವ್ರ ಜೊತೆ ಮಾತಾಡ್ತಾ ಇರ್ತಾನೆ. ಅಂದ್ರೆ ಇದು ಸ್ಟಿಂಗ್ ಆಪರೇಷನ್ ಮಾಡಿರುವಂತಹದ್ದು. ಟಿಎಂಸಿ ಪಕ್ಷದವ್ರು ಹೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಟಿಎಂಸಿ ಪಕ್ಷದಿಂದಾನೇ ಈ ಸ್ಟಿಂಗ್ ಆಪರೇಷನ್ ನ ಮಾಡಿದ್ದಾರೆ ಅಂತಕೊಂಡು. ಇಲ್ಲಿ ಹುಮಾಯೂನ್ ಕಬೀರ್ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾನು ಬಿಜೆಪಿ ಅವ್ರ ಜೊತೆಗೆ ಕೈ ಜೋಡಿಸಿದ್ದೇನೆ, ನಾನು ಕೆಲವು ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ದೇನೆ, ಹಾಗೇನೆ ಹಿಮಂತ್ ಬಿಸ್ವಾ ಶರ್ಮಾ ಅವ್ರನ್ನ ಕೂಡ ನಾನು ಭೇಟಿ ಮಾಡಿದ್ದೇನೆ. ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನ ಮತವನ್ನ ಒಡಿಲಿಕ್ಕಾಗಿ ನನಗೆ ಒಂದಿಷ್ಟು ಹಣವನ್ನು ಕೊಟ್ಟಿದ್ದಾರೆ. ಇದು ಒಟ್ಟಿಗೆ 1,000 ಕೋಟಿಯ ವ್ಯವಹಾರ. ಇದರಲ್ಲಿ ಈಗಾಗಲೇ ನನಗೆ ಮುಂಗಡವಾಗಿ 200 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಉಳಿದಂತಹ ಹಣ ಕ್ರಮೇಣವಾಗಿ ನನ್ನ ಕೈ ಸೇರ್ತದೆ. ಈ ರೀತಿಯಾಗಿ ಆತ ಹೇಳಿದ್ದಾನೆ. ಈ ಹಣವನ್ನು ಉಪಯೋಗಿಸಿಕೊಂಡು ನಾನು ಪಶ್ಚಿಮ ಬಂಗಾಳದಲ್ಲಿರುವಂತಹ ಮುಸಲ್ಮಾನ್ ಮತವನ್ನ ನನ್ನತ್ತ ಸೆಳಿತೇನೆ. ಹಾಗಾಗಿ ಮಮತಾ ಬ್ಯಾನರ್ಜಿ ಅವರು ಖಂಡಿತವಾಗಿ ಸೋಲ್ತಾರೆ, ಬಿಜೆಪಿ ಅಧಿಕಾರಕ್ಕೆ ಬರ್ತದೆ. ಈ ರೀತಿಯಾಗಿ ಆತ ಕೆಲವ್ರ ಜೊತೆ ಮಾತಾಡಿರುವಂತಹದ್ದು ಈ ವಿಡಿಯೋದಲ್ಲಿದೆ. ಈ ವಿಡಿಯೋವನ್ನ ಟಿಎಂಸಿ ಪಕ್ಷದವರು ಈಗ ರಿಲೀಸ್ ಮಾಡಿದ್ದಾರೆ. ಹಾಗೇನೆ ಎಲ್ಲಾ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ, ನೋಡಿ ಹುಮಾಯೂನ್ ಕಬೀರ್ ಬಿಜೆಪಿ ಜೊತೆ ಸೇರಿಕೊಂಡು ಈ ರೀತಿಯಾಗಿ ಒಂದು ಹೊಸ ಪಕ್ಷವನ್ನು ಹುಟ್ಟು ಹಾಕಿ ಆ ಮೂಲಕ ಟಿಎಂಸಿ ಮತವನ್ನ ಒಡಿಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ, ಈತ ಮುಸಲ್ಮಾನ್ ದ್ರೋಹಿ. ಹಾಗೇನೆ ಈ ವಿಡಿಯೋದಲ್ಲಿ ಆತ ಇನ್ನೊಂದು ಮಾತನ್ನ ಹೇಳಿದ್ದಾನೆ, ಮುಸಲ್ಮಾನರನ್ನ ದಾರಿ ತಪ್ಪಿಸ್ಲಿಕ್ಕೆ ತುಂಬಾ ಸುಲಭ. ನೋಡಿ, ನನ್ನನ್ನ ಪಕ್ಷದಿಂದ ಹೊರಹಾಕುವ ಮುಖಾಂತರ ಮುಸಲ್ಮಾನರಿಗೆ ಮಮತಾ ಬ್ಯಾನರ್ಜಿ ಅವರು ಮೋಸ ಮಾಡ್ತಾ ಇದ್ದಾರೆ. ಮುಸಲ್ಮಾನರನ್ನ ಕೇವಲ ಅವರು ಒಂದು ವೋಟ್ ಬ್ಯಾಂಕ್ ಆಗಿ ನೋಡ್ತಾ ಇದ್ದಾರೆ ಹೊರತು ನಾವು ಮುಂದೆ ಬರೋದು ಅಥವಾ ನಾವು ಉದ್ಧಾರ ಆಗೋದು ಅವರಿಗೆ ಇಷ್ಟ ಇಲ್ಲ. ಹಾಗಾಗಿ ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ನಾನು ಮಸೀದಿ ಕಟ್ಟಿಸ್ತೇನೆ ಅಂತಕೊಂಡು ಅನೌನ್ಸ್ ಮಾಡಿರುವಂತದ್ದು. ಆದ್ರಿಂದಾಗಿ ಮಮತಾ ಬ್ಯಾನರ್ಜಿ ಅವರು ನನ್ನನ್ನು ಹೊರ ಹಾಕಿದ್ದಾರೆ. ಇವರಿಗೆ ಮುಸಲ್ಮಾನರ ಬಗ್ಗೆ ಯಾವುದೇ ರೀತಿಯಾದ ಗೌರವ ಇಲ್ಲ. ಈ ರೀತಿಯಾಗಿ ಆತ ಆ ವಿಡಿಯೋದಲ್ಲಿ ಹೇಳಿದ್ದಾನೆ. ಈ ವಿಡಿಯೋವನ್ನು ಮಾಡಿಸಿರೋದು ಮಮತಾ ಬ್ಯಾನರ್ಜಿ ಅವರು. ಇದೊಂದು ಸ್ಟಿಂಗ್ ಆಪರೇಷನ್, ಆವಾಗಲೇ ಹೇಳಿದೆ ನಿಮ್ಗೆ. ಈ ವಿಡಿಯೋ ಈಗ ಪಶ್ಚಿಮ ಬಂಗಾಳದಾದ್ಯಂತ ಎಲ್ಲೆಡೆ ಹರಿದಾಡ್ತಾ ಇದೆ. ಇದರಿಂದಾಗಿ ಮುಸಲ್ಮಾನರು ಕೂಡ ಈ ಹುಮಾಯೂನ್ ಕಬೀರ್ ಬಗ್ಗೆ ಬೇಸರ ಪಟ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಸಮುದಾಯದವ್ರನ್ನ ದಾರಿ ತಪ್ಪಿಸ್ಲಿಕ್ಕೆ ಬಹಳ ಸುಲಭ ಅಂತೇಳಿ ಈತ ಈ ಹೇಳಿಕೆಯನ್ನು ಕೊಟ್ಟಿದ್ದಾನಲ್ಲ, ಅದನ್ನೇ ಈಗ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ನೋಡಿ, ನಿಮ್ಮ ಬಗ್ಗೆ ಹುಮಾಯೂನ್ ಕಬೀರ್ ಯಾವ ರೀತಿ ಮಾತಾಡ್ತಾ ಇದ್ದಾನೆ ನೋಡಿ, ಈತನನ್ನು ನಂಬಿ ನೀವು ಆತನಿಗೆ ವೋಟ್ ಹಾಕ್ತೀರಾ? ಈ ರೀತಿಯಾಗಿ ಪ್ರಶ್ನೆಗಳನ್ನ ಎತ್ತಲಿಕ್ಕೆ ಶುರು ಮಾಡಿದ್ದಾರೆ. ಯಾವಾಗ ಈ ವಿಡಿಯೋ ಹೊರಗಡೆ ಬಂತೋ
ತಕ್ಷಣ ಅಸದುದ್ದೀನ್ ಓವೈಸಿ ಒಂದು ಹೇಳಿಕೆಯನ್ನು ಕೊಟ್ಬಿಟ್ರು, ನಾನು ಹುಮಾಯೂನ್ ಕಬೀರ್ ಜೊತೆಗೆ ಮುಂದುವರಿಯೋದಿಲ್ಲ. ಅಂದ್ರೆ ನಮ್ಮ ಮೈತ್ರಿ ಏನಿದೆ ಅದನ್ನ ನಾವು ಇಲ್ಲಿ ಮುರ್ಕೊಳ್ತಾ ಇದ್ದೇವೆ. ನಾನು ಸಪರೇಟ್ ಆಗಿ ಇಲ್ಲಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೇನೆ. ಹಾಗೇನೆ ಹುಮಾಯೂನ್ ಕಬೀರ್ಗೂ ನಂಗೂ ಸಂಬಂಧ ಇಲ್ಲ, ಈತನವರು ದ್ರೋಹಿ, ಈ ರೀತಿಯಾಗಿ ಹೇಳಿಕೆಯನ್ನು ಕೊಡುವ ಮುಖಾಂತರ ಈ ಹುಮಾಯೂನ್ ಕಬೀರ್ ಮತ್ತು ಅಸದುದ್ದೀನ್ ಓವೈಸಿ ಬೇರ್ಪಟ್ಟಿದ್ದಾರೆ. ಈ ರೀತಿ ಆಗಿರೋದ್ರಿಂದ ಇದರ ನೇರ ಪರಿಣಾಮ ಬಿಜೆಪಿ ಮೇಲೆ ಆಗ್ತದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಬಿಜೆಪಿಯವರ ಮೇಲೆ ಯಾವ ರೀತಿ ಪರಿಣಾಮ ಆಗ್ತದೆ ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರು ಏನ್ ಮಾಡ್ತಾರೆ, ಎಲ್ಲಾ ಕಡೆ ಹೇಳ್ಕೊಂತಿರ್ತಾರೆ, ನೋಡಿ ಬಿಜೆಪಿಯವರು ಈ ಹುಮಾಯೂನ್ ಕಬೀರ್ನ ನನ್ನ ವಿರುದ್ಧ ಎತ್ತಿ ಕಟ್ಟಿದ್ದಾರೆ, ಹಾಗೇನೆ ಹುಮಾಯೂನ್ ಕಬೀರ್ ಬಿಜೆಪಿಯ ಬಿ ಟೀಮ್ ಅಂತಕೊಂಡು ಹೇಳ್ಕೊಂತಿರ್ತಾರೆ. ಇದರಿಂದಾಗಿ ಟಿಎಂಸಿ ಇಂದ ಹೊರ ಹೋಗಬಹುದಾದಂತಹ ಮುಸಲ್ಮಾನ್ ಮತಗಳು ಪುನಃ ಟಿಎಂಸಿ ಖಾತೆಗೆ ಬರುವಂತ ಸಾಧ್ಯತೆ ಇರ್ತದೆ. ಆದ್ರಿಂದಾಗಿ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಮೇಲುಗೈ ಸಾಧಿಸ್ತಾರೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಹುಮಾಯೂನ್ ಕಬೀರ್ ಈಗಾಗಲೇ ಈ ವಿಡಿಯೋದಲ್ಲಿರುವಂತಹ ಅಂಶಗಳನ್ನ ನಿರಾಕರಿಸಿದ್ದಾನೆ. ಇದು ಎಐ ಜನರೇಟೆಡ್ ವಿಡಿಯೋ, ಈ ವಿಡಿಯೋಗೂ ನನಗೂ ಸಂಬಂಧ ಇಲ್ಲ. ನಾನು 2019 ನಂತರ ಇಲ್ಲಿವರೆಗೆ ಯಾವ್ದಾದ್ರು ಬಿಜೆಪಿ ಸದಸ್ಯರ ಜೊತೆಗೆ ಅಥವಾ ಬಿಜೆಪಿ ನಾಯಕರ ಜೊತೆಗೆ ಎಲ್ಲಿಯಾದ್ರೂ ಇದ್ದಂತಹ ಫೋಟೋ ಇದ್ರೆ ಮಮತಾ ಬ್ಯಾನರ್ಜಿ ಅವರು ರಿಲೀಸ್ ಮಾಡ್ಲಿ, ನಾನು ಯಾರ ಜೊತೆಗೂ ಕನೆಕ್ಷನ್ ಅಲ್ಲಿಲ್ಲ, ಈ ರೀತಿಯಾಗಿ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದೇ ಸಂದರ್ಭದಲ್ಲಿ ಈ ವಿಡಿಯೋದ ಸತ್ಯಾಸತ್ಯತೆ ಬಗ್ಗೆ ಕೂಡ ಪ್ರಶ್ನೆಗಳು ಹೇಳ್ತಾ ಇದೆ. ಅಂದ್ರೆ ಈ ವಿಡಿಯೋ ಒರಿಜಿನಲ್ ಅಥವಾ ಫೇಕ್ ವಿಡಿಯೋನ, ಇಲ್ಲಿವರೆಗೆ ಅದು ವೆರಿಫೈ ಆಗ್ಲಿಲ್ಲ. ಆದ್ರೂ ಕೂಡ ಈ ವಿಡಿಯೋನ ಎಲ್ಲೆಡೆ ಸರ್ಕ್ಯುಲೇಟ್ ಆಗೋ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ, ಹಾಗೇನೆ ವೈರಲ್ ಆಗ್ತಾ ಇದೆ. ಹುಮಾಯೂನ್ ಕಬೀರ್ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ, ನಾನು ಮಮತಾ ಬ್ಯಾನರ್ಜಿ ಅವರ ವಿರುದ್ಧವಾಗಿ ಒಂದು ಡಿಫಾಮೇಶನ್ ಕೇಸನ್ನ ಹಾಕ್ತೇನೆ ಅಂತಕೊಂಡು ಹೇಳಿದ್ದಾನೆ. ಆತ ತಕ್ಷಣ ಡಿಫಾಮೇಶನ್ ಕೇಸ್ನ ಏನಾದ್ರೂ ಫೈಲ್ ಮಾಡಿದ್ರೆ ಆಗ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಪ್ರಾರಂಭ ಆಗ್ಬಹುದು. ಆದ್ರೆ ಅದರಿಂದಾಗಿ ಚುನಾವಣೆ ಮೇಲೆ ಯಾವುದೇ ರೀತಿಯಾದಂತಹ ಪರಿಣಾಮ ಉಂಟಾಗುವಂತ ಸಾಧ್ಯತೆ ಇಲ್ಲ. ಈಗ ಮಮತಾ ಬ್ಯಾನರ್ಜಿ ಅವರಿಗೆ ಈ ಒಂದು ವಿಡಿಯೋ ಅನ್ನೋದು ಬ್ರಹ್ಮಾಸ್ತ್ರದ ತರ ಸಿಕ್ಕಿಬಿಟ್ಟಿದೆ. ಇದನ್ನ ಈಗ ಅವರು ಬಿಜೆಪಿ ವಿರುದ್ಧವಾಗಿ ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಿಮ್ಗೆ ಆವಾಗಲೇ ಹೇಳಿದ್ನಲ್ಲ, ಮಮತಾ ಬ್ಯಾನರ್ಜಿ ಅವರು ಚುನಾವಣೆ ಗೆಲ್ಲಲಿಕ್ಕಾಗಿ ಏನಾದ್ರೂ ಒಂದು ಟ್ರಿಕ್ ಅನ್ನ ಮಾಡ್ತಾರೆ ಅಂತೇಳಿ. ಈ ರೀತಿಯಾದಂತಹ ಒಂದು ಟ್ರಿಕ್ ಅನ್ನ ಈಗ ಮಮತಾ ಬ್ಯಾನರ್ಜಿ ಅವರು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ಮಮತಾ ಬ್ಯಾನರ್ಜಿ ಅವರಿಗೆ ಖಂಡಿತವಾಗಿ ಬೆನಿಫಿಟ್ ಆಗ್ತದೆ ಅಂತಕೊಂಡು ಹೇಳ್ಬಹುದು. ಆದ್ರೂ ಕೂಡ ಬಿಜೆಪಿಗೆ ಇರುವಂತಹ ಒಂದು ಆಶಾಕಿರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಹಿಂದೂಗಳ ಓಟು ಸ್ವಲ್ಪ ಕಾನ್ಸಾಲಿಡೇಟ್ ಆಗ್ತಾ ಇದೆ. ಹಾಗೇನಾದ್ರೂ ಹಿಂದೂಗಳ ಮತ ಸಂಪೂರ್ಣವಾಗಿ ಕ್ರೋಢೀಕರಣಗೊಂಡ್ರೆ ಖಂಡಿತವಾಗಿ ಬಿಜೆಪಿಗೆ ಈ ಬಾರಿ ಒಂದು ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ. ಆದ್ರೆ ಹಿಂದೂಗಳು ಮುಸಲ್ಮಾನರ ತರ ಒಗ್ಗೂಡಿ ಒಂದೇ ಪಕ್ಷಕ್ಕೆ ವೋಟ್ ಹಾಕುವಂತ ಸಾಧ್ಯತೆ ಇಲ್ಲ. ಯಾಕಂದ್ರೆ ಹಿಂದೂಗಳು ಸೆಕ್ಯುಲರ್ ಆಗಿರ್ತಾರೆ, ನಾವು ಯಾರಿಗೆ ವೋಟ್ ಹಾಕ್ಬೋದು ಅಂತ ಕೂಡ ಸ್ವಲ್ಪ ಯೋಚನೆ ಮಾಡಿ ವೋಟ್ ಹಾಕ್ತಾರೆ. ಆದ್ರೆ ಮುಸಲ್ಮಾನರು ಆತರ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಸಮುದಾಯದವ್ರ ಜೊತೆಗೆ ಯಾರು ನಿಲ್ತಾರೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡುವಂತಹ ಪಕ್ಷ ಯಾವ್ದಿದೆಯೋ ಆ ಪಕ್ಷದಿಂದ ಯಾರನ್ನ ಬೇಕಾದ್ರೂ ನಿಲ್ಲಿಸ್ಲಿ, ಅವರಿಗೆ ಇವರು ವೋಟ್ ಹಾಕ್ತಾರೆ. ಹಾಗಾಗಿ ಇಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಖಂಡಿತವಾಗಿ ಈ ಒಂದು ವಿಡಿಯೋ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಮಮತಾ ಬ್ಯಾನರ್ಜಿ ಅವರ ಬತ್ತಳಿಕೆಯಿಂದ ಇನ್ನು ಯಾವ ರೀತಿಯಾದಂತಹ ಅಸ್ತ್ರಗಳು ಹೊರಬರ್ಬಹುದು, ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಏನಿಸ್ತದೆ, ಮಮತಾ ಬ್ಯಾನರ್ಜಿ ಅವರು ಈ ವಿಡಿಯೋವನ್ನ ಇಟ್ಕೊಂಡು ಬಂಗಾಳವನ್ನ ಗೆಲ್ತಾರ ಅಥವಾ ಈ ವಿಡಿಯೋದಿಂದ ಮಮತಾ ಬ್ಯಾನರ್ಜಿ ಅವರಿಗೆ ಯಾವುದೇ ರೀತಿಯಾದ ಉಪಯೋಗ ಆಗಲ್ವಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.